ಯಾದಗಿರಿಯ ಯಲ್ಹೇರಿ ಗ್ರಾಮದಲ್ಲಿರುವಂತಹ ಕಸ್ತೂರಿಬಾ ವಸತಿ ಶಾಲೆಯ ಬಡ ಹೆಣ್ಣು ಮಕ್ಕಳು ಕಳೆದ 4-5 ತಿಂಗಳಿಂದ ತುತ್ತು ಅನ್ನಕ್ಕೂ ಪರದಾಡ್ತಿದ್ದಾರೆ. ಕಸ್ತೂರಬಾ ವಸತಿ ಶಾಲೆಯ ಅವ್ಯವಸ್ಥೆ ಆಗರವಾಗಿದ್ದು ವಿದ್ಯಾರ್ಜನೆಗಾಗಿ ವಾಸವಾಗಿದ್ದ ಸುಮಾರು 150 ವಿದ್ಯಾರ್ಥಿನಿಯರು ಸರಿಯಾಗಿ ಅನ್ನ ಆಹಾರ ಸಿಗದೆ ನಿತ್ಯ ನರಳಾಡ್ತಿದ್ದಾರೆ. ಶಾಲೆಗೆ ಕಳಪೆ ಗುಣಮಟ್ಟದ ಆಹಾರ ಧಾನ್ಯಗಳು ಸರಬರಾಜಾಗ್ತಿದ್ದು ಅದನ್ನೇ ಅರೆಬರೆ ಬೇಯಿಸಿ ಮಕ್ಕಳಿಗೆ ನೀಡಲಾಗ್ತಿದೆ. ಅಲ್ಲದೆ ರಾತ್ರಿ ಮಿಕ್ಕಿ ಉಳಿದ ತಂಗಳು ಆಹಾರವೇ ಮರುದಿನ ಮಕ್ಕಳಿಗೆ ಗತಿಯಾಗಿದೆ. ಇನ್ನು ಶಾಲೆಯಲ್ಲಿ ಶುಚಿತ್ವವೂ ಇಲ್ಲ. ಕುಡಿಯುವ ನೀರಿನಲ್ಲಿ ಹುಳುಗಳು ಇದ್ದರೂ ಯಾರೂ ಅದನ್ನು ಸ್ವಚ್ಛಗೊಳಿಸೋದಿಲ್ಲ. ಇದೇ ನೀರು ಕುಡಿದ ಮಕ್ಕಳು ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದಾರೆ. ಅಡುಗೆ ಸಹಾಯಕಿ ಮಂಜುಳಾ ಮಕ್ಕಳಿಗೆ ಅನ್ನಪೂರ್ಣೇಶ್ವರಿ ಆಗುವ ಬದಲು ರಕ್ಕಸಿಯಾಗಿದ್ದಾಳೆ. ಶಾಲೆಗೆ ಅತ್ಯಂತ ಕಳಪೆ ಗುಣಮಟ್ಟದ ಆಹಾರ ಧಾನ್ಯಗಳು ಪೂರೈಕೆ ಆಗ್ತಿದ್ದು ಈ ಬಗ್ಗೆ ಯಾರೂ ಹೇಳುವವರು ಕೇಳುವವರು ಇಲ್ಲದಂತಾಗಿದೆ. ಇಂತಹದೊಂದು ಪರಿಸ್ಥಿತಿ ಕಂಡು ಬಂದದ್ದು ಯಾದಗಿರಿಯ ಕಸ್ತೂರಿಬಾ ವಸತಿ ಶಾಲೆಯಲ್ಲಿ. ಇಲ್ಲಿ ನಾವು ನೋಡ್ತಿದ್ದೀವಿ, ಒಂದು ಕಡೆ ಮಕ್ಕಳಿಗೆ ತುತ್ತು ಅನ್ನವೂ ಕೂಡ ಇಲ್ಲ, ಇನ್ನೊಂದು ಕಡೆ ಶುಚಿತ್ವ ಮತ್ತು ನೈರ್ಮಲ್ಯದ ಕೊರತೆಯಿಂದ ಮಕ್ಕಳು ಸಾಲು ಸಾಲಾಗಿ ಹಾಸಿಗೆ ಹಿಡಿದಿದ್ದಾರೆ. ಶಿಕ್ಷಣ ವಂಚಿತ ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಅನ್ನೋ ದೃಷ್ಟಿಯಿಂದ ಸರ್ಕಾರ ಏನೋ ಒಂದು ದೊಡ್ಡ ಸಹಾಯವನ್ನು ಮಾಡುವ ನಿಟ್ಟಿನಲ್ಲಿ ಈ ರೀತಿಯ ವಸತಿ ಶಾಲೆಗಳನ್ನು ಬಡ ಮಕ್ಕಳಿಗೆ ನೀಡ್ತಾ ಇದೆ. ಆದರೆ ಈ ಶಾಲೆಯಲ್ಲಿ ತುತ್ತು ಅನ್ನಕ್ಕೂ ಕೂಡ ಪರದಾಟ ಇದೆ ಎನ್ನುವಂಥದ್ದು ನಿಜಕ್ಕೂ ದುರಂತ. ಅದು ಕೂಡ ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲಿ ಕಣ್ಣೀರಿಡ್ತಾ ಇದ್ರು ಕೂಡ ಆ ಮಕ್ಕಳ ಕಥೆಯನ್ನು ಕೇಳುವವರೇ ದಿಕ್ಕಿಲ್ಲ. ಒಂದು ಕಡೆ ಮಕ್ಕಳಿಗೆ ಕಳಪೆ ಗುಣಮಟ್ಟದ ಆಹಾರ ಈ ಒಂದು ವಸತಿ ಶಾಲೆಗೆ ಸರಬರಾಜಾಗ್ತಿದೆ, ಅದನ್ನೇ ಅರೆಬರೆಯಾಗಿ ಬೇಯಿಸಿ ಆ ಮಕ್ಕಳಿಗೆ ಕೊಡಲಾಗ್ತಿದೆ. ಇನ್ನು ರಾತ್ರಿ ಉಳಿದ ತಂಗಳನ್ನೇ ಮಕ್ಕಳಿಗೆ ಬೆಳಿಗ್ಗೆ ಕೊಡಲಾಗ್ತಿದೆ. ಈ ಒಂದು ಕುಡಿಯುವ ನೀರಿನಲ್ಲಿ ಹುಳು ಹಪ್ಪಟೆ ಆಗಿದೆ, ಅದನ್ನು ಸ್ವಚ್ಛ ಮಾಡುವವರಿಲ್ಲ. ಆ ನೀರನ್ನು ಕುಡಿದಂತಹ ಮಕ್ಕಳು ಸಾಮೂಹಿಕವಾಗಿ ಜ್ವರ, ವಾಂತಿ, ಭೇದಿ ಇಂತಹ ಕಾಯಿಲೆಗೆ ತುತ್ತಾಗಿದ್ದಾರೆ. ಆದರೂ ಕೂಡ ಆ ಮಕ್ಕಳು ಜೋರಾಗಿ ಅಳುತ್ತಿದ್ದಾರೆ. ಹೊದ್ಕೊಳ್ಳೋಕ್ಕೆ ಸರಿಯಾದಂತಹ ವ್ಯವಸ್ಥೆ ಇಲ್ಲ, ಮಲಗೋಕ್ಕೂ ವ್ಯವಸ್ಥೆ ಇಲ್ಲ. ಜ್ವರ ಬಂದು ಹಾಸಿಗೆ ಹಿಡಿದಿರುವಂತಹ ಮಕ್ಕಳಿಗೆ ಒಂದು ಯಾರೂ ದಿಕ್ಕಿಲ್ಲ ಎನ್ನುವಂತಹ ಒಂದು ಅತ್ಯಂತ ಶೋಚನೀಯ ಪರಿಸ್ಥಿತಿಯನ್ನು ಯಾದಗಿರಿಯ ಕಸ್ತೂರಿಬಾ ವಸತಿ ಶಾಲೆಯಲ್ಲಿ ನಾವು ಕಾಣ್ತಾ ಇದ್ದೀವಿ.